ಸಿಂಪಲ್ ಅಂಡ್ ಈಸಿಯಾಗಿ ವೆಜಿಟೇಬಲ್ ಕುರ್ಮಾ ಮಾಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ. ನಂತರ ನಾವು ತೊಳೆದು ಹೆಚ್ಚಿರುವಂಥ ತರಕಾರಿಗಳು ಹಾಕೋಣ. ಗೆಡ್ಡೆಕೋಸು, ಬೀನ್ಸು, ಆಮೇಲೆ ಕ್ಯಾರೆಟ್, ನಂತರ ಆಲೂಗೆಡ್ಡೆ. ಈ 4 ಥರ ತರಕಾರಿಗಳನ್ನ ನಾನು ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಅದಕ್ಕೆ ಬೀನ್ಸ್ ಕಾಳು, ಯಾವುದೇ ಥರದ ತರಕಾರಿಗಳನ್ನ ಹಾಕೋಬೋದು. ಇದಕ್ಕೆ ಈ 4 ಥರ ತರಕಾರಿಗಳನ್ನ ನಾನು ಹಾಕೊಂಡ್ಮೇಲೆ ಅದಕ್ಕೆ 1.5 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ, ಒಂದು 1/4 ಸ್ಪೂನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ವಿಷಲ್ ಆಗೋಕ್ಕೆ ಬಿಡೋಣ. ಈಗ ಈ 1 ವಿಷಲ್ ಆಗೋಷ್ಟೊತ್ತಿಗೆ ಈ ಕಡೆ ಮಸಾಲೆ ರುಬ್ಕೊಳ್ಳೋಣ ಬನ್ನಿ. ಮಸಾಲೆ ರುಬ್ಕೊಳ್ಳೋಕ್ಕೆ ನಾನಿವಾಗ ಒಂದು ಬೌಲಷ್ಟು, ಸಣ್ಣ ಬೌಲಷ್ಟು ತೆಂಗಿನಕಾಯಿ ಹಾಕೊಳ್ಳೋಣ. ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ. ಒಂದು 10 ಗೋಡಂಬಿ ಹಾಕೊಳ್ಳೋಣ. ಮತ್ತೆ 1.5 ಸ್ಪೂನ್ ಅಷ್ಟು ಕಡಲೆ ಹಾಕೊಳ್ಳೋಣ. 1/4 ಸ್ಪೂನ್ ಅಷ್ಟು ನಾನು ಚಕ್ಕೆ ಲವಂಗ 2 ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋ ಹಾಕೊಂತಾ ಇದ್ದೀನಿ. ಮತ್ತೆ 1 ಸ್ಪೂನು ಧನಿಯಾ ಪುಡಿ, 1/4 ಸ್ಪೂನು ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕೊಂತ ಇದ್ದೀನಿ. ಮತ್ತೆ 10 ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಮತ್ತೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೊಂತ ಇದ್ದೀನಿ. ಇದು ಚೆನ್ನಾಗಿ ಸಾಫ್ಟ್ ಆಗೋಂಗೆ ರುಬ್ಕೊಂಬರೋಣ ಬನ್ನಿ. ನೋಡಿ, ಈ ತರ ಸ್ಮೂತ್ ಆಗಬೇಕು. ನಂತರ ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ ಹಾಕಿ, ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ 1 ಮೆಣಸಿನ್ಕಾಯಿನ ನಾನು 4 ಡಿವೈಡ್ ಮಾಡ್ಕೊಂಡಿದ್ದೀನಿ, ಉದ್ದ ಇರೋದನ್ನು. ಆ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ 1 to 1.5 ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ, ಸಣ್ಣಗೆ ಹೆಚ್ಕೊಂಡು. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಥರ ಫ್ರೈ ಆಗಬೇಕು. ನೋಡಿ, ಚೆನ್ನಾಗಿ ಈ ಥರ ಗೋಲ್ಡನ್ ಬ್ರೌನ್ ಫ್ರೈ ಆದಮೇಲೆ ನಾವು ಒಂದು ಟೊಮೆಟೊ ಹಣ್ಣು ಹಾಕೊಳ್ಳೋಣ. ಟೊಮೆಟೊ ಹಣ್ಣು ಅಷ್ಟೇ ಹಸಿ ಅಂಶ ಎಲ್ಲ ಚೆನ್ನಾಗಿ ಹೋಗಬೇಕು. ಆ ಥರ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಇವಾಗ ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕೊಳ್ಳೋಣ. ಈ ಜಾರ್ನ ತೊಳೆದು ಖಾರನೆಲ್ಲ ತೊಳೆದು ಹಾಕೋಕ್ಕೆ ಒಂದು ಟ್ರಿಕ್ ಹೇಳ್ತೀನಿ ನೋಡಿ. ಆ ಕ್ಯಾಪಲ್ಲಿರೋದು ಖಾರ ಎಲ್ಲ ಹಾಕೋಕ್ಕೆ ಈಗ ಜಾರಿಗೇನೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಕ್ಯಾಪ್ನ ಕ್ಲೋಸ್ ಮಾಡಿ ಅದಕ್ಕೆ ಚೆನ್ನಾಗಿ ಶೇಕ್ ಮಾಡಿ ಅದಕ್ಕೆ ನೀರು ಹಾಕಿದ್ರೆ ನೋಡಿ, ಬೇಕಾದ್ರೆ ಚೆನ್ನಾಗಿ ಶೇಕ್ ಮಾಡಿ ಈ ಥರ ಹಾಕಿದ್ರೆ ನೋಡಿ, ಒಂದು ಸ್ವಲ್ಪನೂ ಇಲ್ದಂಗೆ ನೀಟಾಗಿ ಕ್ಯಾಪಲ್ಲಿರೋ ಖಾರನೂ ಜಾರಲ್ಲಿರೋದು ಎರಡೂ ಸಹ ನೀಟಾಗಿ ತೊಳ್ಕೊಂಡು ಬರುತ್ತೆ. ಈಗ ಇದು ಖಾರ ನಾವು ಮಸಾಲೆ ಹಾಕಿದ್ದೀವಲ್ಲ, ಇದು ಹಸಿ ಸ್ಮೆಲ್ ಹೋಗೋ ಥರ ಚೆನ್ನಾಗಿ ಇದು ಕುದಿಬೇಕು. ನೋಡಿ, ಇವಾಗ ಹಸಿ ಸ್ಮೆಲ್ ಹೋಗೋ ಥರ ಚೆನ್ನಾಗಿ ಕುದಿದೆ. ಈಗ ಇದಕ್ಕೆ ನಾನು ಕೆಲವರು ಹಸಿ ಸ್ಮೆಲ್ ಮಸಾಲೆ ಹಾಕ್ದಾಗಲೇ ಉಪ್ಪು ಹಾಕ್ಕೊತಾರೆ. ನಾನು ಇವಾಗ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಬೇಯಿಸಿಟ್ಕೊಂಡಿರೋ ಅಂಥ ತರಕಾರಿನ ಹಾಕ್ಕೊಳ್ಳೋಣ. ಒಂದು ವಿಷಲ್ ನಾನು ಮಾಡ್ಕೊಂಡಿದ್ದೀನಿ. ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು, ನೀವು ಬೇಕು ಅಂತಂದರೆ ಇದಕ್ಕೆ ಹಸಿ ಬಟಾಣಿ ಇಲ್ಲ ಒಣ ಬಟಾಣಿನ ನೆನೆಸಿಟ್ಕೊಂಡು ಬೇಕಾದ್ರೂ ಹಾಕೋಬೋದು. ತರಕಾರಿ ಕುರ್ಮಾ ಆಗಿರೋದ್ರಿಂದ ಇದಕ್ಕೆ ಯಾವ ತರಕಾರಿ ಬೇಕಾದರೂ ಹಾಕೋಬೋದು. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಇಡೋಣ. ಅದು ಚೆನ್ನಾಗಿ ಕುದಿ ಬರಲಿ.
ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತೈತೆ. ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಸಹ ಹಾಕೊಂಡಿದ್ದೀನಿ. ಚೆನ್ನಾಗಿ ಕುದಿದ್ಮೇಲೆ ನೋಡಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ವೆಜಿಟೇಬಲ್ ಕುರ್ಮಾ ರೆಡಿ ಆಗಿದೆ. ಇದಕ್ಕೆ ಪೂರಿ, ಸೆಟ್ ದೋಸೆ, ಚಪಾತಿ ಯಾವ್ದು ಬೇಕಾದ್ರೂ ಸೆಟ್ ಆಗುತ್ತೆ.